ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಬೆಳಗ್ಗೆನೇ ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ ಅಂದರೆ, ನಾನು ಅಮ್ಮನ ಮನೆಯಿಂದ ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ನೋಡಿ, ಇಲ್ಲಿ ಅಮ್ಮ ಊರಿಗೆ ಹೋಗಬೇಡ ಅಂತ ಇದ್ದಾರೆ. ನಾನು ಎಲ್ಲ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಚಿನ್ನಿ ಇಬ್ಬರು ಅಮ್ಮಂಗೆ ಬಾಯ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಊರಿಗೆ ಹೋಗೋಣ ಅಂದ್ಬಿಟ್ಟು ನೋಡಿ ಹೋಗ್ತಾ ಇದ್ದೀವಿ. ಇವಾಗ ತುಂಬ ದಿನ ಆಯಿತು ಅಮ್ಮನ ಮನೇಲೇ ಇದ್ವಿ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ, ಹಾಗೆ ಮೊಬೈಲ್ದು ಇದು ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕಿತ್ತು. ನಮ್ಮ ಚಿನ್ನಿ ಫೋನ್ಗೆ ಟೆಂಪರ್ ಗ್ಲಾಸು ಮತ್ತು ಕ್ಯಾಪು ತೊಗೊಳ್ಳೋಣ ಅಂತ ಬಂದಿದ್ವಿ. ನೋಡಿ ಇವಾಗ ಯಾವ ಥರ ಆಗಿದೆ ಅಂತ, ಹೊಸ ಫೋನ್ ಥರನೇ ಆಗುತ್ತೆ. ಹಾಗೆ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಆರೆಂಜ್ ತೊಗೊಂಡೆ. ಆರೆಂಜ್ ಅಂದರೆ ನಂಗೆ ತುಂಬ ಇಷ್ಟ. ಇನ್ಯಾವ ಫ್ರೂಟ್ಸು ಜಾಸ್ತಿ ಇಷ್ಟ ಆಗಲ್ಲ. ಹಾಗೆ ಸ್ಟ್ರಾಬೆರಿ ತೊಗೊಳ್ಳೋಣ ಅಂತ ನೋಡಿದೆ. ಫುಲ್ಲು ಒಳಗಡೆ ಎಲ್ಲ ಒಂದೊಂದು ಕೊಳ್ತೋಗಿತ್ತು. ಅದರಿಂದ ಸ್ಟ್ರಾಬೆರಿ ಬೇಡ ಅಂದ್ಬಿಟ್ಟು ಬರೀ ಆರೆಂಜೇ ತೊಗೊಂಡೆ. ಸ್ಟ್ರಾಬೆರಿ ಅಷ್ಟು ಚೆನ್ನಾಗಿರಲಿಲ್ಲ. ಅಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಆದರೂ ಇಲ್ಲೂ ತುಂಬ ಟ್ರಾಫಿಕ್ ಥರನೇ ಇರುತ್ತೆ ಹೋಗ್ಬೇಕಾದ್ರೆ. ಅಲ್ಲಿಂದ ಐಸ್ ಕ್ರೀಮ್ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ಇನ್ನೇನು ತಿನ್ನಲ್ವಲ್ಲ ನಾನು ಜಾಸ್ತಿ, ಅದರಿಂದ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿಂದ ಹಾಗೆ ಇದನ್ನು ತೊಗೊಂಡ್ವಿ, ಗೆಣಸು ತೊಗೊಂಡೆ. ಗೆಣಸು ಅಂದರೆ ನನಗೆ ತುಂಬ ಇಷ್ಟ. ಹಸಿಗೆಣಸನ್ನೇ ತಿನ್ಕೊಬಿಡ್ತೀನಿ, ಅಷ್ಟು ಇಷ್ಟ. ಅದಕ್ಕೆ ಸ್ವಲ್ಪ ಗೆಣಸು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಅಲ್ಲಿಂದ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಚಿನ್ನಿ ಇಬ್ಬರೂ ನೋಡಿ ಅಲ್ಲಿಂದ ಮನೆ ಹತ್ತಿರ ಏನೋ ಬಂದ್ವಿ. ಇವಾಗ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ಊರಿಗೆ ಹೋಗಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದಿದ್ದ ತಕ್ಷಣವೇ ಒಂದು ಕೆಲಸ ಬಂತು. ಏನಪ್ಪ ಅಂದರೆ, ನಲ್ಲಿ ನೀರು ಬಿಟ್ಟರು, ನೀರು ಹಿಡಿತಾ ಇದ್ದಾರೆ ನಮ್ಮ ಚಿನ್ನಿ. ನೋಡಿ, ನೀರು ಹಿಡಿಯೋಕ್ಕೆ ನಾನು ಚಿನ್ನಿನ ಕೊಂಡಿಸ್ಬಿಟ್ಟಿದ್ದೀನಿ. ಹಾಗೆ ಗಿಡಕ್ಕೆ ನೀರಿಗೆ ಹಾಕ್ತಾಯಿದ್ರು ನೋಡಿ. ಹಾಗೆ ನಮ್ಮ ಚಿನ್ನಿನು ಮತ್ತು ನಮ್ಮತ್ತೆ ಇಬ್ಬರು ಸೇರಿಕೊಂಡು ನೀರು ಇಡ್ತಾಯಿದ್ರು ಎಲ್ಲದಕ್ಕೂ. ನೋಡಿ ನೀರು ಇಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ ಈಚೆ. ಆಮೇಲೆ ಅಮ್ಮನೂ ಬಂದರು ಕೆಲಸ ಮುಗಿಸ್ಕೊಂಡು. ನೋಡಿ ಅಮ್ಮನೂ ಬಂದರು. ಹಾಗೆ ನೀರೆಲ್ಲ ಹಿಡ್ದಾಯ್ತು ಅಂದ್ಬಿಟ್ಟು ಎಲ್ಲನೂ ಮುಚ್ಚಿ ಎತ್ತಿಕ್ತಾ ಇದ್ದೀವಿ. ಯಾಕೆಂದರೆ ನಮ್ಮದು ಗುಂಡಿ ಜಾಸ್ತಿ ಇದಿಲ್ಲ. ಗುಂಡಿ ಆಗಿರೋದ್ರಿಂದ ಎಲ್ಲಾದರೂ ಬಿದ್ದು ಬಿಡ್ತಾರೆ ಅಂದ್ಬಿಟ್ಟು ಆ ಥರ ಸೀಟ್ ಇಟ್ಬಿಟ್ಟು ಕಲಿಯಕ್ಕಿದ್ದೀವಿ. ನೋಡಿ ಇವರಿಬ್ಬರು ಯಾವ ಥರ ಆಡ್ತಿದ್ದಾರೆ ಅಂತ. ಇವನು ತೀಟೆ ಸುಬ್ಬ ನೋಡಿ, ಬಂದು ಬೆಂಟದು ಹಿಂದೆಗಡೆ ಎಲ್ಲ ಮಾಡೋದು ನೋಡಿ ಯಾವ ಥರ ಆಡ್ತಿದ್ದಾರೆ. ಎತ್ತಾಕ್ತೀನಿ ಅಂತ ನಮ್ಮ ಚಿನ್ನಿ ಎತ್ಕೊಂಡು ಎದುರಿಸ್ತಾ ಇದ್ದಾರೆ. ನೋಡಿ ಎತ್ತಾಕ್ತೀನಿ ಅಂತ. ಅದಾದಮೇಲೆ ಬರಬೇಕಾದ್ರೆ ಗೆಣಸು ತಂದಿದ್ವಲ್ಲ, ಅದನ್ನು ಬೇಯಿಸೋಣ ಅಂದ್ಬಿಟ್ಟು ಬೇಯಿಸ್ಕೊಂಡು ಬಂದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಗೆಣಸು ನೋಡಿ ಚೆನ್ನಾಗಿ ಬೆಂದಿತ್ತು. ಹಾಗೆ ಅಮ್ಮ ಊಟ ಮಾಡ್ತಾಯಿದ್ರು. ನಾನು ಗೆಣಸು ತಿನ್ನೋಣ ಅಂದ್ಬಿಟ್ಟು ಗೆಣಸು ತಿಂತಾಯಿದ್ವಿ. ನೋಡಿ ತುಂಬ ಚೆನ್ನಾಗಿತ್ತು ಗೆಣಸು ಅಂದರೆ, ಅದು ನಂಗೆ ತುಂಬ ಇಷ್ಟ. ಅದೇನು ಎನಿ ಟೈಮ್ ಸಿಗುತ್ತಾ? ಈ ಸಂಕ್ರಾಂತಿ ಟೈಮಲ್ಲೇ ಜಾಸ್ತಿ ಸಿಗೋದು. ಸಿಕ್ಕಿತ್ತಲ್ಲ ತಿನ್ಕೊಬಿಡೋಣ ಅಂದ್ಬಿಟ್ಟು ತಂದ್ವಿ. ಹಾಗೆ ನೋಡಿ ನಮ್ಮ ಚಿನ್ನಿ ಎಣ್ಣೆ ಬಾಟ್ಲಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಹಾಗೆ ನಾವು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟ ಮಾಡ್ಕೊತಾ ಇದ್ವಿ. ಕೂತ್ಕೊಂಡು ಎಲ್ಲರೂ ಊಟ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್ ಎಲ್ಲರಿಗೂ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ. ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಬಾಯ್.